gut health, ಹಾ. we'll go to colorectal cancer because as far as I know, US ಅಲ್ಲಿ ಜಾಸ್ತಿ ಇದನ್ನ ಡಯಾಗ್ನೋಸ್ ಮಾಡ್ತಾರೆ. US ಅಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ವೆರಿ ಟ್ರೂ. ಆಗ್ತದೆ. ವಾಟ್ ಇಸ್ ಗಟ್ ಮೈಕ್ರೋಬ್ಸ್ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ಅದ್ರ ಹೆಲ್ತ್ನ ನಾವು ಮೇಂಟೈನ್ ಮಾಡೋದು? ಈಗ ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಗಟ್ ಡಾಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ಪ್ಲೆಂಟಿ ಗಟ್ ಡಾಕ್ಟರ್ಸ್. ಆ ಗಟ್ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಗಟ್ನ ಮುಟ್ಟಿದಾರಲ್ಲೋ ಗೊತ್ತಿಲ್ಲ, ಗಟ್ ಪುಸ್ತಕ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಈ ಗಟ್ ಇಂಟರ್ನೆಟ್ ಡಾಕ್ಟರ್ಸ್, ಗಟ್ ಸೋಷಿಯಲ್ ಮೀಡಿಯಾ ಡಾಕ್ಟರ್ಸ್ ತುಂಬ ಜನ ಇದ್ದಾರೆ. ಯಾಕೆ ಆ ಥರ ಬರ್ತಾರೆ ಸೋಷಿಯಲ್ ಮೀಡಿಯಾಗೆ ಏನು ನಾಲೆಜ್ ಇಲ್ಲ ಅಂತ ಹೇಳಿದ್ರೆ, ಬಹುಶಃ ಅವ್ರಿಗೆ ತುಂಬ ಗಟ್ಸ್ ಇರ್ಬೋದು. ನಿಮ್ಗೆ ಅರ್ಥ ಆಯ್ತಲ್ವಾ? ಏನೋ ಬಂದು ಮಾತಾಡೋ ಗಟ್ಸ್ ಇರ್ಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಸೊ ನನ್ನ ಪ್ರಕಾರ ವೆರಿ ಸಿಂಪಲ್ ಆಗಿ ನಮ್ಮ ಜನಕ್ಕೆ ಹೇಳಬೇಕು ಅಂದರೆ, ಇತ್ತೀಚೆಗೆ ಬರ್ತಾ ಇರೋದು ಗಟ್ ಹೆಲ್ತ್ ಅಂತ. ಅರ್ಥ ಆಯ್ತಲ್ವಾ? ರೈಟ್. ಗಟ್ಟಲ್ಲಿ ಮೊದಲಿಂದಾನು ಗಟ್ ಹೆಲ್ತ್ ಇತ್ತು, ಇವಾಗೇನಿಲ್ಲ. ಮೊದಲು ಈಗ ನೀವೆಲ್ಲ ಮಕ್ಕಳಾಗಿದ್ದಾಗ ಅಥವಾ ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದಿದ್ದು ಏನು ಮಾಡ್ತಿದ್ವಿ ನಾವು? ಆ ಮುದ್ದೆ, ಬಸ್ಸಾರು, ಸೊಪ್ಪು, ಹುಳ್ಳಿಕಾಳು ಸಾರು, ತರಕಾರಿ, ಬೀನ್ಸು, ಕ್ಯಾರೆಟು, ಮೂಲಂಗಿ, ಇದರಲ್ಲೆಲ್ಲ ಫೈಬರ್ ಇರುತ್ತೋ ಇಲ್ವೋ? ಎಸ್ ಇರುತ್ತೆ. ಎಸ್ ಆರ್ ನೋ? ಎಸ್. ಸೊ ನಾವೆಲ್ಲ ಅದೇ ತಿಂತಾದ್ವಿ. ಅದೇ ತಿನ್ಬೇಕಾದ್ರೆ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ, ದೇರ್ ಆರ್ 100 trillion ಬ್ಯಾಕ್ಟೀರಿಯಾಸ್, 1 followed by 14 zeros. ಆ ಬ್ಯಾಕ್ಟೀರಿಯಾಗೆ ಆಹಾರ ಯಾವ್ದು ಗೊತ್ತಾ? ಫೈಬರ್. ಫೈಬರೇ ಆಹಾರ. ಫೈಬರ್ ನೀವು ತಿಂದೇ ಹೋದರೆ ಗಟ್ಟು ಬ್ಯಾಕ್ಟೀರಿಯಾಗೆ ಊಟ ಸಿಗಲ್ಲ. ಗಟ್ಟು ಬ್ಯಾಕ್ಟೀರಿಯಾ ಊಟ ಸಿಗದವ್ರು ಏನಾಗುತ್ತೆ? ಸತ್ತೋಗುತ್ತೆ. ಸೊ ದಟ್ ಗುಡ್ ಬ್ಯಾಕ್ಟೀರಿಯಾ, ದಟ್ ಗಟ್ ಬ್ಯಾಕ್ಟೀರಿಯಾ ಏನು ಫೈಬರ್ ತಿನ್ನಬೇಕು, ಫೈಬರ್ ತಿಂದೇ ಹೋದರೆ ಅಲ್ಲಿ ನಿಮಗೆ ಒಳ್ಳೇದು ಸಿಗಲ್ಲ. ಸೊ ನಾವೆಲ್ಲ ಫೈಬರ್ ತಿಂದು ಬೆಳೆದಿರೋರು, ಅರ್ಥ ಆಯ್ತಲ್ವಾ? ಈಗ ತಿಂತಾ ಇದ್ದಾರೆ ಫೈಬರ್, ಈಗ ತಿಂತಾ ಇದ್ದಾರೆ ಫೈಬರ್ ಎಲ್ಲ. ಪ್ರೊಸೆಸ್ ಫುಡ್ಸ್, ಫ್ರೋಝನ್ ಫುಡ್ಸ್. ಮಧ್ಯರಾತ್ರಿ 2 ಗಂಟೆಯಲ್ಲಿ ಒಬ್ಬ ಮಳೇಲಿ ಹೋಗ್ತಾ ಇರ್ತಾನೆ, ಯಾವುದೋ ಒಂದು ಹಿಂದೆ ಹೆಸರು ಹಾಕ್ಕೊಂಡು, ಹಿಂದೆ ಏನೋ ಈ ದೊಡ್ಡ ಬಾಕ್ಸ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಡೆಲಿವರಿ ಮಾಡೋಕ್ಕೆ. ಮಧ್ಯರಾತ್ರಿ ಡೆಲಿವರಿ ಮಾಡ್ತಾರೆ. ತಿಂದಿರೋ ಹೊತ್ತಿನಲ್ಲೆಲ್ಲ ತಿಂತಾ ಇದ್ದಾರೆ. ಒಂದು ಚೂರು ಫೈಬರ್ ಇಲ್ಲ ಅದರಲ್ಲಿ. ನಾನ್ ವೆಜ್ ತಿಂತಾರೆ, ಚಿಕನ್ ತಿಂತಾರೆ, ಮಟನ್ ತಿಂತಾರೆ, ಎಗ್ ತಿಂತಾರೆ, ಫಿಶ್ ತಿಂತಾರೆ. ಇದರಲ್ಲಿ ಎಲ್ಲೂ ಫೈಬರ್ ಇಲ್ಲ. ಗಟ್ ಬ್ಯಾಕ್ಟೀರಿಯಾ ಇದನ್ನ ತಿನ್ನಲ್ಲ. ಯು ಗಾಟ್ ದಿ ಡಿಫರೆನ್ಸ್? ಸಿಂಪಲ್, ವೆರಿ ಸಿಂಪಲ್. ಸೊ ಗಟ್ಟಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರಬೇಕಾದ್ರೆ ಫೈಬರ್ ತಿನ್ನಬೇಕು. ಗಟ್ಟಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಅವೆಲ್ಲ ತಿಂತಾರೆ. ಫುಡ್ ಹ್ಯಾಬಿಟ್ಸ್, KFC, ಬರ್ಗರ್, ಮ್ಯಾಕ್ಡೊನಾಲ್ಡ್, ಕ್ಲೌಡ್ ಕಿಚನ್, ಆನ್ಲೈನ್ ಎಲ್ಲ ಸೇರಿ ಗಟ್ಟು ಬ್ಯಾಕ್ಟೀರಿಯಾ ಹಾಳಾಗ್ತಾ ಇದೆ.